ಆಯ್ತಿಲ್ಲಪ್ಪ, ಆಯ್ತಿಲ್ಲ. ಪುಟ್ಟಕ್ಕ, ಏನ ಸೌತಿ ಬಾರ ಆಚೆಗೆ. ಹೋದ್ರೆ ದಯ ಬಂದ್ಬಿಡ್ತೈತಿ. ಬೇಡ ಬೇಡ, ಹೊಸಿ ಮರ್ವಾದೆಯಿಂದನೇ ಮಾತಾಡ್ಸವ. ಪುಟ್ಟಕ್ಕ, ಪುಟ್ಟಕ್ಕ ಬಾರವೋ ಇಲ್ಲಿ. ಯಾರು? ಏನ್ ಪುಟ್ಟಕ್ಕ, ನನ್ ಗಂಡಂಗ್ ಮಾಟ ಮಾಡ್ದಂಗೆ ನಿನ್ ಮಗಳ ಆತ್ಮಕ್ಕೂ ಮಾಟ ಮಾಡಿಸ್ಬಿಟ್ಟು ನನ್ ತರ ಚೂ ಬಿಟ್ಬಿಟ್ಟಿದ್ಯಾ? ಏಯ್, ಕಾಲು ಕೆಟ್ಟಿದ್ರೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊ. ಅದು ಬಿಟ್ಟು ಇಲ್ಲಿ ಬಂದು ಪುರಾಣ ಬಿಡಬೇಡ. ಪುಟ್ಟಮ್ಮೆ ನಡಿ, ಪುಟ್ಟಮ್ಮೆ ಹೊರಗಡೆ ಸಾಲೆ ಕೆಲಸ ಆಯ್ತು. ನನ್ಗೆ ಗೊತ್ತು ಇದ್ರಾಗ ನಿನ್ ಕೈ ವಾಡನು ಐತೆ ಅಂತ. ವಿಷಯ ಹೇಳಂಗಿದ್ರೆ ನೇರವಾಗಿ ಹೇಳು, ಹೆಚ್ಚಿಗೆ ಮಾತಾಡ್ಬೇಡ. ನಾನ್ ನೇರವಾಗಿ ಹೋಗ್ಬಿಡ್ಲಿ ಅಂತಾನೆ ಮಾಟ ಮಾಡ್ಸಿರೋದು. ನನ್ಗೆ ಗೊತ್ತಿಲ್ವಾ? ದೂಪ್ನಲ್ಲಿ ದೋರಪ್ಪ ಕೊಟ್ರು ನಿಂಬೆಣ್ಣು ಕೆಲಸ ಮಾಡ್ತಿಲ್ಲ. 2 ಕೋಳಿ 1 ಮರಿ ಹೊಡೆದ್ರು ದಯ ನನ್ ಬಿಟ್ಟೋಯ್ತಿಲ್ಲ. ಅದೆಂತ ಮಾಟ ಮಾಡ್ಸಿರ್ಬೇಕು ನನಗ್ ಗೊತ್ತಾಗಕ್ಕಿಲ್ವಾ? ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಇವಳು ಮಾಡಿರೋ ಪಾಪಗಳೇ ದೆವ್ವಾಗಿ ಕಾಡ್ತಿರ್ಬೇಕು. ಏ ಗೋಪಾಲಯ್ಯ, ಕಾಡ್ತಿರೋದು ನಾನು ಮಾಡಿರೋ ಪಾಪ ಪುಣ್ಯಗಳಲ್ಲಯ್ಯ. ನಿನ್ ಮಗಳು ಚಾಲು ಮಧ್ಯರಾತ್ರಿ ಬಂದು ಕಲೆ ತಟ್ಟಾಳೆ. ಮಲ್ಗಿದ್ರೆ ಕನ್ಸ್ದಾಗ ಬರ್ತಾಳೆ. ಮಾತಾಡಿದ್ರೆ ಕುತ್ಕೈ ಸಿಗ್ತಾಳೆ. ನಿನ್ ಮಗಳಿಂದ ನನಗ್ ನಿದ್ದೆ ಇಲ್ಲ, ಊಟ ಇಲ್ಲ. ಅಯ್ಯೋ, ನೋಡು ನೋಡು ನನ್ ಕಣ್ಣು ಹೆಂಗ್ ಊದ್ಕೊಂಡೈತೆ ಅಂತ. ನೋಡು ಪುಟ್ಟಕ್ಕ. ಇದೆಲ್ಲ ಇವಳು ಮಾಡಿರೋ ಕರ್ಮ ಅನುಭವಿಸ್ಲು ಬಿಡು. ಯಾರ ಮಾತು ಕೇಳದೆ ನಾನೇ ಸರಿ ಅಂತ ಮೆರೀತಿದ್ದಲ್ಲ, ದೇವ್ರು ಸರಿಯಾಗಿ ಪಾಠ ಕಲ್ಸರು. ಸುಮ್ಕಿರಯ್ಯ ಪುಟ್ಟಕ್ಕ, ಹೊಸಿ ನೀನಾದ್ರೂ ನನ್ನ ಮಾತು ಕೇಳು. ಬೇಡ ಪುಟ್ಟಮ್ಮೆ, ಈಗ ಬೇಡ್ಕಂತ ಇದ್ರು ಹೋಯ್ತಾನೆ ಇದ್ಯಾ? ತೆಪ್ಪಾಯ್ತು ಪುಟ್ಟಕ್ಕ, ನಾನು ನಿನಗೇನು ಅನ್ನಕ್ಕಿಲ್ಲ. ನಾನು ನಿನ್ನೇನಾದ್ರೂ ಅಂದ್ಬಿಟ್ರೆ ನಿನ್ ಮಗಳು ನಾನು ರಕ್ತ ಕಕ್ಕೊಂಡು ಸಾಯಂಗ್ ಮಾಡ್ಬಿಡ್ತಾಳೆ. ಇಲ್ಲ, ನಾನು ನಿನ್ನೇನು ಅನ್ನಕ್ಕಿಲ್ಲ. ಇಲ್ಲ ಇಲ್ಲ ಸಣ್ಣ ಮಾವನ್ ನಾನು ಏನು ಅನ್ನಕ್ಕಿಲ್ಲಮ್ಮ, ಏನು ಅನ್ನಕ್ಕಿಲ್ಲ. ಪುಟ್ಟಕ್ಕ, ಊಟ ಮಾಡಿ ನೀರು ಕುಡ್ದು ಕಾಲನೇ ಆಗೋಗೈತೆ. ಆಯ್ತಿಲ್ಲ ಪುಟ್ಟಕ್ಕ, ಆಯ್ತಿಲ್ಲ. ನನ್ ಪಿರಾಣನೇ ಓದಂಗ ಆಯ್ತಾಯ್ತು. ಪುಟ್ಟಕ್ಕ, ನಿನ್ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ, ಮಾಟ ತೆಗಿಸ್ಬಿಡು ಪುಟ್ಟಕ್ಕ, ತೆಗಿಸ್ಬಿಡು ಪುಟ್ಟಕ್ಕ. ಪುಟ್ಟಮ್ಮೆ ಇವಳು ಮಾತು ನಂಬೇಡ. ಈಗ ನೀನು ಹೊರಕಂಡವಳಲ್ಲ, ಬಿಟ್ಬಿಡು ಅವಳನ್ನ. ಅಮ್ಮರೇ, ನೀವು ಕೇಳಿದಿರ ಲೆಕ್ಕದ ಪುಸ್ತಕಗಳು ಎಲ್ಲ ತಗೊಂಡಿದ್ದೀವಿ ನಮ್ಮರೆ. ಸ್ನೇಹ, ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಿ ಅನ್ನೋದಷ್ಟೇ ನಿನಗೆ ಗೊತ್ತು. ಆದ್ರೆ ಬಡ್ಡಿ ದುಡ್ಡು ಎಲ್ಲಿ ಹೋಗ್ತೈತೆ, ಏನಾಗ್ತೈತೆ, ಇದು ಎಲ್ಲನೂ ನಿಂಗೆ ಗೊತ್ತಾಗ್ಬೇಕಲ್ವೇ? ಬಾಯ್. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವೇ ಸ್ನೇಹ? ಅತ್ತೆ, ನೀವು ನನ್ನ ಹೆಸರಲ್ಲಿ ಯಾವಾಗ ಬಡ್ಡಿ ವ್ಯವಹಾರ ಬಿಡ್ತೀನಿ ಅಂತ ನಿರ್ಧಾರ ತಗೊಂಡ್ರೋ ಆಗಲೇ ನಂಗೆ ಅರ್ಥ ಆಯ್ತು ನೀವು ನನ್ನ ಮೇಲೆ ಎಷ್ಟು ಗೌರವ ಇಟ್ಟಿದ್ದೀರಾ ಅಂತ. ಈಗಿರೋ ಜವಾಬ್ದಾರಿಗಳೇ ಸಾಕು ಅತ್ತೆ.
ಹಾಗೆ ನೀವು ಬಡ್ಡಿ ವ್ಯವಹಾರ ಒಳ್ಳೆ ಉದ್ದೇಶದಿಂದನೇ ಮಾಡ್ತಿರೋದು ಅಂತ ನಂಗೆ ಅರ್ಥ ಆಗಿದೆ. ಇದೆಲ್ಲ ನಿಮಗೆ ಇರಲಿ. ಇದೆಲ್ಲ ನಿಂತವನೇ ಇರಲಿ. ಇದ್ರಾಗೆ ಎಲ್ಲ ವಿವರನೂ ಆಯ್ತು. ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡು ಕಾಪಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಅದು ಅಲ್ಲದೆ ಈ ಮನೆ ಸೊಸೆಯಾಗಿ ಇದನ್ನೆಲ್ಲ ತಿಳ್ಕೊಳ್ಳೋ ಹಕ್ಕು ನಿಂದೈತೆ. ನಾಳೆ ನಾನು ಹೋದ್ಮ್ಯಾಕೆ ಇದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿನೂ ನಿಂದೆ ಅಲ್ವೇ? ಅತ್ತೆ, ನೀವು ಹೇಳಿದ್ನೆಲ್ಲ ತಿಳ್ಕೊತೀನಿ, ನೀವು ಹೇಳೋದೆಲ್ಲ ಮಾಡ್ತೀನಿ. ಆದರೆ ಪ್ಲೀಸ್ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡಿ. ಅತ್ತೆ ಸೊಸೆ ಅದೆಷ್ಟು ಒಂದಾಗ್ತಿರೋ ಹಾಗೆ ಬಿಡಿಸೋದು ಹೇಗೆ ಅಂತ ನನಗೆ ಗೊತ್ತು. ಹಾ ಹಾ ಹಾ, ಅತ್ತೆ ಸೊಸೆ ಅಂದರೆ ಹಿಂಗಿರಬೇಕು ನೋಡಿ. ಸ್ನೇಹವ, ಅಮ್ಮವರು ಈಟು ವರ್ಷ ಮಾಡ್ಕೊಂಬಂದಿರೋ ಒಳ್ಳೆ ಕೆಲಸಗಳನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಅದೆಷ್ಟೋ ಸಂಸಾರಗಳು ಉದ್ಧಾರ ಆಗ್ಬಿಡ್ತವೆ ಕಣವ. ಆದರೆ ಅತ್ತೆ, ನೀವು ಎಷ್ಟೇ ಸಹಾಯ ಮಾಡಿದ್ರು ಅದು ಬಡ್ಡಿ ದುಡ್ಡಿಂದನೇ ಅಲ್ವೇ ಅಂತ ಜನ ಮಾತಾಡ್ಕೊಳ್ಳೋ ಅವಕಾಶ ಇರುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನಮ್ಮಂಥವ್ರಿಗೆಲ್ಲ ಸರಿಯಾಗಿ ಅರ್ಥ ಆಗಬೇಕು. ಅದಕ್ಕೆ ನೀವು ಒಪ್ಪೋದಾದ್ರೆ ಈ ಬಡ್ಡಿ ವ್ಯವಹಾರನ ನಾವು ಕಾನೂನು ಪ್ರಕಾರನೂ ಮಾಡ್ಬೋದು. ಏನಂತೀರಾ?